ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು KCT ಎಕ್ಸಾಮನ್ನು ಬರೆದಿಲ್ಲ, ಹೀಗಾಗಿ ನಿಮಗೆ ಗೋರ್ಮೆಂಟ್ ಸೀಟ್ ಸಿಗುವುದಿಲ್ಲ ಅಂತ ನಿಮಗೆ ಗೊತ್ತಿದೆ. ಇನ್ನೊಂದು ಚಾನ್ಸ್ ನಿಮ್ಮಲ್ಲಿದೆ. ಗೋರ್ಮೆಂಟ್ ಅಂಡರಲ್ಲಿ, ಸೆಂಟ್ರಲ್ ಗೋರ್ಮೆಂಟ್ ಅಂಡರಲ್ಲಿ ಬರುವಂತಹ ನಿಮಾನ್ಸ್, ಬೆಂಗಳೂರಲ್ಲಿ ಇರುವಂಥ ಸಂಸ್ಥೆ ನಿಮಾನ್ಸ್ ಆಸ್ಪತ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಈ ಡಿಪಾರ್ಟ್ಮೆಂಟ್ ಒಳಗಡೆ ನಿಮ್ಗಳಿಗೆ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ, ತಾವು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿಕೊಂಡು, ಈ ಸಂಸ್ಥೆಯವರು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿಕೊಂಡು ನಿಮ್ಮಗಳಿಗೆ BSc ನರ್ಸಿಂಗ್ ಮತ್ತು ಒಂದಷ್ಟು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಇಲ್ಲಿ ನಿಮ್ಮಗಳಿಗೆ ಕೊಡ್ತಾ ಇದ್ದಾರೆ. ಒಳ್ಳೆ ಆಪ್ಷನ್ ಇದೆ. ಯಾರು CET ಎಕ್ಸಾಮನ್ನು ಅಟೆಂಡ್ ಆಗಿಲ್ಲ ಅವರು ಈ ಒಂದು ಸಂಸ್ಥೆಗೆ ಟ್ರೈ ಮಾಡ್ಬೋದು. ಇದು ಕಡಿಮೆ ಫೀಸಲ್ಲೇ ನಿಮಗೆ ಅಡ್ಮಿಷನನ್ನು ಪಡ್ಕೊಂಡು ಬೆಂಗಳೂರಲ್ಲೇ ಓದಬೇಕಾಗುತ್ತೆ. ಬೆಂಗಳೂರು ಒಂದೇ ಒಂದು ಸಂಸ್ಥೆಯಲ್ಲಿ ಇದು ಅಡ್ಮಿಷನ್ ಇರುವಂಥದ್ದು. ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಏನಿದೆ, ಕೊನೆ ದಿನಾಂಕ ಏನಿದೆ, ಅಪ್ಲಿಕೇಶನ್ ಲಿಂಕ್, ಲಾಸ್ಟ್ ಡೇಟ್ ಎಲ್ಲವನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ನೋಡಿ, ಈ ಒಂದು ಸಂಸ್ಥೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ UG ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 2026-27 ಅಂದರೆ UG ಕೋರ್ಸ್ಗಳು, ಡಿಗ್ರಿ ಕೋರ್ಸ್ಗಳನ್ನು ಇಲ್ಲಿ ನಿಮಗೆ 2026-27 ಸಾಲಿನಲ್ಲಿ ಪ್ರೊವೈಡ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಾನ್ಸ್ ವತಿಯಿಂದ ಒಂದು UG ಪ್ರಾಸ್ಪೆಕ್ಟಸ್ ರಿಲೀಸ್ ಆಗಿರುವಂಥದ್ದು 2026-27 ಸಾಲಿಗೆ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೇನೆ ನಿಮಗೆ. ನೀವು ಹೋಗಿ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಮತ್ತು ನೀವು ಅಪ್ಲಿಕೇಶನ್ಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬೋದು. ಇಲ್ಲಿ ಎರಡು ಏನಪ್ಪ ಅಂದರೆ ಕೋರ್ಸ್ಗಳನ್ನು ಕೊಟ್ಟಿರುವಂಥ ಡಿಪ್ಲೊಮಾ ಮತ್ತು UG ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ದೀರಿ ಡಿಪ್ಲೊಮಾ ಕೋರ್ಸ್ಗಳದ್ದು. ಇದು 16ನೇ ತಾರೀಕಿಗೆ ಅಪ್ಲಿಕೇಶನು ಓಪನ್ ಆಗಿದೆ ಮತ್ತು ಮುಂದಿನ ತಿಂಗಳು 15ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಮತ್ತು 20/8/2016ಕ್ಕೆ ಸೆಲೆಕ್ಷನ್ ಲಿಸ್ಟನ್ನು ಕೊಡ್ತಾರೆ. ಅಡ್ಮಿಷನನ್ನು 24/8/2026ಕ್ಕೆ ಅಡ್ಮಿಷನ್ಗಳನ್ನು ತೊಗೊತಾರೆ. ಇದು ಡಿಪ್ಲೊಮಾ ಕೋರ್ಸ್ಗೆ ದಿನಾಂಕಗಳು. ಅದೇ ರೀತಿಯಾಗಿ BSc ನರ್ಸಿಂಗ್ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು, BSc ಮತ್ತು BSc ಅಲೈಡ್ ಸೈನ್ಸ್ ಕೋರ್ಸ್ಗಳನ್ನು ಸೇರಿಸಿ. ಇದಕ್ಕೆ ಇಂಪಾರ್ಟೆಂಟ್ಗಳು ನೋಡಿರಿ. ಇಲ್ಲಿ ಅಪ್ಲಿಕೇಶನ್ ರಿಲೀಸ್ ಆಗುವಂಥದ್ದು ನೋಟಿಫಿಕೇಷನ್ 16/5/2026, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು 16/5/2026, ಅಪ್ಲಿಕೇಶನ್ ಕ್ಲೋಸಿಂಗ್ ಎಂಡಿಂಗ್ ಡೇಟ್ ನೋಡಿರಿ. ಇಲ್ಲಿ ಎಂಡಿಂಗ್ ಡೇಟ್ ಇರುವಂಥದ್ದು 15/6/2026ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದ್ರ ಜೊತೆಗೆ ನೋಡಿರಿ 26/7 ಅಂದರೆ ಜುಲೈ 26ನೇ ತಾರೀಕಿಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ ಅಲೈಡ್ ಹೆಲ್ತ್ ಸೈನ್ಸು ಮತ್ತು BScಗೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು 26/7/2026ಕ್ಕೆ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ರಿಸಲ್ಟನ್ನು 31/7/2026ಕ್ಕೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟನ್ನು ಇಲ್ಲಿ 31/7/2026ಕ್ಕೆ ರಿಲೀಸ್ ಮಾಡ್ತಾರೆ. ಆಮೇಲೆ ಫಸ್ಟ್ ಲಿಸ್ಟನ್ನು 6/8/2026ಕ್ಕೆ ರಿಲೀಸ್ ಮಾಡ್ತಾರೆ. ಅದೇ ರೀತಿಯಾಗಿ 11/8/2026ಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ BSc ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು. ಅದಾದ ನಂತರ ಏನಪ್ಪ ಅಂದರೆ 1/9/2026ಕ್ಕೆ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಇದು ಇಂಪಾರ್ಟೆಂಟ್ ದಿನಾಂಕಗಳು. ಓಕೆ, ಆಮೇಲೆ ನೋಡಿರಿ ಎಕ್ಸಿಟ್ ಎಕ್ಸಾಮಿನೇಷನ್ಸ್ ನೋಡಿ. ಇಲ್ಲಿ ಜುಲೈ ಮತ್ತು ಆಗಸ್ಟ್ ಡಿಸೆಂಬರ್ ಇಲ್ಲೇ ಮಾಡಿದ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಗಳನ್ನು BSc ಲೆವೆಲಲ್ಲಿ 1st, 2nd, 3rd, 4th ಇಯರ್ ಮತ್ತು 1ನೇ ವರ್ಷ, 2ನೇ ವರ್ಷ ಮತ್ತು 4ನೇ ವರ್ಷ ಡಿಪ್ಲೊಮಾ ಕೋರ್ಸ್ ಫೈನಲ್ ಇಯರ್ ಆ್ಯನ್ಯುವಲ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಟೈಪ್ ಈ ರೀತಿ ಇವರು ತಾವೇ ಕಂಡಕ್ಟ್ ಮಾಡ್ತಾರೆ. ಇದನ್ನು ಎಕ್ಸಾಮನ್ನು ಈ ರೀತಿಯಾಗಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1st ಇಯರ್, 2nd ಇಯರ್, 4th ಇಯರ್ ತನಕ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ. ಆ್ಯನ್ಯುವಲ್ ಮತ್ತು ಸಪ್ಲಿಮೆಂಟ್ರಿ ಅಥವಾ ಈ ರೂಪದಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಪ್ಲಿಕೇಶನ್ಸ್ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ. ಯಾವೆಲ್ಲ ಕೋರ್ಸ್ಗಳಿದ್ದಾವೆ? BSc ಅನಸ್ತೇಶಿಯಾಲಜಿಸ್ಟ್ರಿ ಆಲ್ ಇಂಡಿಯಾ ಕೆಟಗರಿನೂ ಅದಾವೆ, ಕರ್ನಾಟಕದ್ದು ಅದಾವೆ. ಕರ್ನಾಟಕದಲ್ಲಿ 7 ಕೊಟ್ಟಿದ್ದಾರೆ BSc ಅನಸ್ತೇಶಿಯಾ. ಆಮೇಲೆ BSc ನರ್ಸಿಂಗ್ 30, ಟೋಟಲ್ 85 ಇದಾವೆ. 50 ನಮ್ಮ ಕರ್ನಾಟಕದ್ದು ಅದಾವೆ. ಮೆಡಿಕಲ್ ಇಮೇಜಿಂಗ್ ಕರ್ನಾಟಕದ್ದು 7 ಅದಾವೆ ರೀ. ಇಲ್ಲಿ ಕೆಟಗರಿ ವೈಸ್ ಕೊಟ್ಟರೆ ರೀ, ನೋಡ್ಕೊರಿ ಒಂದ್ಸಲ. ಕೆಟಗರಿ ವೈಸ್ ಬೇರೆ ಬೇರೆ ಇದಾವೆ. ಆಮೇಲೆ BSc ಕ್ಲಿನಿಕಲ್ ನ್ಯೂರೋ ಫಿಸಿಯಾಲಜಿ ಟೆಕ್ನಾಲಜಿಗಳನ್ನು ಕರ್ನಾಟಕದ 4 ಅದಾವೆ ರೀ. ಸ್ಪಾನ್ಸರ್ ಕೆಟಗರಿ ಒಂದಿದೆ. ಓಕೆ, ಇಲ್ಲಿ ಸ್ಪಾನ್ಸರ್ ಕೆಟಗರಿ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ ರೀ. ಆಮೇಲೆ ಪಂಚಕರ್ಮ ಸರ್ಟಿಫಿಕೇಟ್ ಕೋರ್ಸ್ ಅಂತ ಅದಾವೆ ರೀ. ಇಲ್ಲಿ 2 ಕೋರ್ಸ್ ಅದಾವೆ ರೀ. ಅಡ್ಮಿಷನ್ ಸೆಲೆಕ್ಷನ್ ನಾನು ನಿಮ್ಗೆ ಹೇಳ್ದಂಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ರೀ. ಎಂಟ್ರೆನ್ಸ್ ಎಕ್ಸಾಮನ್ನು ಇಲ್ಲಿ ನೀವು ಬರೀಬೇಕಾಗತ್ತೆ. ಓಕೆ ರೀ. ಆಮೇಲೆ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ ರೀ. ನೋಡಿರಿ, ಅಪ್ಲಿಕೇಶನ್ ಫಾರ್ಮ್ ಇಸ್ ಅ ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮನ್ನು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು ಪೇಮೆಂಟನ್ನು. ಓಕೆ, ಫೀಸ್ ನೋಡಿರಿ, ಆಲ್ ಇಂಡಿಯಾದವ್ರಿಗೆ ಇದ್ದವ್ರಿಗೆ, OBC ಮತ್ತು AW ಇದ್ದವ್ರಿಗೆ
ಆಲ್ ಇಂಡಿಯನ್ ನ್ಯಾಷನಲ್ ಇದ್ದವ್ರಿಗೆ 1,000 ರೂಪಾಯಿ ಇದೆ ರೀ. ಆಮೇಲೆ ನಮ್ಮ ಇಂಡಿಯನ್ ನ್ಯಾಷನಲ್ ಅಪ್ಲಿಕೇಶನ್ ಬಿಲಾಂಗ್ ಟು SC ST ಇದ್ದವ್ರಿಗೆ 750 ರೂಪಾಯಿ ಇದೆ ರೀ. ಇಂಡಿಯನ್ ನ್ಯಾಷನಲ್ ಅಪ್ಲಿಕೇಶನ್ ಬಿಲಾಂಗ್ ಟು PSW ಫ್ರೀ ಇದೆ ರೀ. ಅಂದರೆ ಇಲ್ಲಿ ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ 1,000 ರೂಪಾಯಿ, OBC ಜನರಲ್ದ ಮೆರಿಟ್ದವ್ರು ಇದ್ದಾರೆ, SC ST ಇದ್ದವ್ರಿಗೆ 750 ರೂಪಾಯಿ ಫೀಸ್ ಐತೆ ರೀ ಇಲ್ಲಿ. ಓಕೆ ರೀ. ಆಮೇಲೆ ನೋಡಿರಿ ಏಜ್ ನೋಡಿರಿ, ಮಿನಿಮಮ್ ಏಜ್ 17 ವರ್ಷ, ಮ್ಯಾಕ್ಸಿಮಮ್ 25 ವರ್ಷ. ಮತ್ತು ಏಜ್ ರಿಲ್ಯಾಕ್ಸೇಷನ್ SC ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ ಸಡಿಲಿಕೆಯನ್ನು ಕೊಟ್ಟಾರ. ಓಕೆ ರೀ. ಎಲಿಜಿಬಿಲಿಟಿ ಏನಿದೆ ರೀ ಅಪ್ಲಿಕೇಶನ್ ಹಾಕಲಿಕ್ಕೆ ನೋಡಿರಿ. ಕ್ಯಾಂಡಿಡೇಟ್ ಮಸ್ಟ್ ಇನ್ಸ್ಟಿಟ್ಯೂಟ್ PUC ಅವ್ರು +2 ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ 45% ಒಳಗಡೆ ಪಾಸ್ ಆಗಿರ್ಬೇಕು. BSc ನರ್ಸಿಂಗ್ ಮಾಡೋರಿಗೆ ನೋಡಿರಿ ಕಂಡೀಷನ್ ಇದೆ. BSc ನರ್ಸಿಂಗ್ ಮಾಡೋರಿಗೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ಲಸ್ ಇಂಗ್ಲೀಷ್ ಸೇರಿಸಿ 45% ಆಗಿರಬೇಕು. ಅದೇ ರೀತಿಯಾಗಿ ಕ್ಯಾಂಡಿಡೇಟ್ PUC ಫಿಸಿಕ್ಸ್, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸಿಗೆ 45% ಒಳಗಡೆ ಡಿಪ್ಲೊಮಾ ಕೋರ್ಸಿಗೆ ಪಾಸ್ ಆಗಿರಬೇಕು. ಆ್ಯಸ್ ವೆಲ್ ಆ್ಯಸ್ BSc ಇಮೇಜಿಂಗ್ ಟೆಕ್ನಾಲಜಿ ಅವರು ಕೂಡ ಇಲ್ಲಿ 45% ಒಳಗೆ PCMB ಪ್ಲಸ್ ಇಂಗ್ಲೀಷಲ್ಲಿ ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಅನಸ್ತೇಶಿಯಾ ಮಾಡೋರು ಕೂಡ ಟೋಟಲ್ ಸೈನ್ಸ್ +45% ಒಳಗಡೆ ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ರೂಪದಲ್ಲಿ ಹೇಳಿದ್ದಾರೆ ಇವರು. ಅಲ್ಲಿ ಕ್ಲಿನಿಕಲ್, ನ್ಯೂರೋ, ಫಿಸಿಯಾಲಜಿ, ಟೆಕ್ನಾಲಜಿ ಕೂಡ 45% ಸೈನ್ಸಲ್ಲಿ ಪಾಸ್ ಆಗಿರಬೇಕು. ಮತ್ತು SC ST ದವ್ರಿಗೆ 5% ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಇಲ್ಲಿ ನಿಮ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೀಜರ್ ಆನ್ಲೈನ್ ಐತು ಹೆಂಗೈತೆ ನೋಡ್ಬೇಕು ರೀ. ನೋಡಿರಿ, ಅಪ್ಲಿಕೇಶನ್ ಶುಡ್ ಥ್ರೂ ದಿ ಆನ್ಲೈನ್ ಮೋಡ್ ಓನ್ಲಿ ಅಲಾಂಗ್ ವಿತ್ ಆಲ್ ಅಟ್ಯಾಚ್ಮೆಂಟ್ಸ್. ಎಲ್ಲ ಒಂದು ಫೋಟೋ, ಸಿಗ್ನೇಚರ್ ಎಲ್ಲನೂ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರೀ. ಆಮೇಲೆ ಕ್ಯಾಂಡಿಡೇಟ್ ಮಿನಿಮಮ್ 3 ಕೋರ್ಸಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮಿನಿಮಮ್ 3 ಕೋರ್ಸ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿಕೊಡ್ತಾರೆ ನಿಮಗೆ. ಅದರಲ್ಲಿ 1 ಸೀಟ್ ಕೊಡ್ತಾರೆ, 3 ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ಇದು ಬೇಕು, ಸರ್ಟಿಫಿಕೇಟ್ ಬೇಕಂದರೆ 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಆಗಿದ್ದರೆ ನೀವು ಡಿಪ್ಲೊಮಾ ಸ್ಟೇಟ್ಮೆಂಟ್ ಸರ್ಟಿಫಿಕೇಟ್ಸ್, ಅದರ ಡಿಪ್ಲೊಮಾ ಮೇಲೆ ಕೂಡ ನೀವು ಡಿಪ್ಲೊಮಾ ಕೋರ್ಸ್ಗಳು ಮಾಡ್ಕೋಬೇಕಂದ್ರೆ ಅಲ್ಲಿ ಡಿಗ್ರಿ ಮೇಲೆ ಮಾಡ್ಕೋಬೋದು ರೀ. ಅಂದರೆ ಈ BSc ಡಿಪ್ಲೊಮಾ ಸರ್ಟಿಫಿಕೇಟ್ GNM ಮೇಲೆ, BS ನರ್ಸಿಂಗ್ ಮೇಲೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬೇಕು ರೀ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಗಳು. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಯೂನಿವರ್ಸಿಟಿ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, SCC ಸರ್ಟಿಫಿಕೇಟ್, ಆಮೇಲೆ ಡೊಮೆಸ್ಟಿಕ್ ಸರ್ಟಿಫಿಕೇಟ್, ಫಿಸಿಕಲಿ ವೀಕರ್ ಸರ್ಟಿಫಿಕೇಟ್ ಎಲ್ಲನೂ ಕೂಡ ಇಲ್ಲಿ ನೀವು ತೊಗೋಬೇಕಾಗ್ತದೆ ರೀ. ಆಮೇಲೆ ನೋಡಿರಿ, ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ಕನೆಕ್ಟ್ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ ರೀ. ಆಮೇಲೆ ಎಕ್ಸಾಮನ್ನು ಬೆಂಗಳೂರಿನಾಗ ಹೋಗಿ ಕನೆಕ್ಟ್ ಮಾಡ್ತಾರೆ. ಓಕೆ ರೀ. ನಿಮ್ಮಾನ್ಸ್ ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು ರೀ. ಈ ಒಂದು ವೆಬ್ಸೈಟನ್ನು ನಾನು ಇದರಲ್ಲಿ ಕೊಡ್ತೇನೆ ರೀ. ಆಮೇಲೆ ನೋಡಿ, ನೋ TAD ಕೊಡಂಗಿಲ್ಲ ರೀ. ಆಮೇಲೆ 100 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. 100 ಮಾರ್ಕ್ಸಿಂದ ಆಬ್ಜೆಕ್ಟಿವ್ ಟಾಪಿಕ್ ಎಕ್ಸಾಮ್ ಇರ್ತೈತಿ. ನೆಗೆಟಿವ್ ಮಾರ್ಕ್ಸು ಇರ್ತಾವೆ ರೀ. ನೆಗೆಟಿವ್ ಮಾರ್ಕ್ಸ್ ನೋಡಿರಿ, ನೆಗೆಟಿವ್ ಮಾರ್ಕ್ಸು 0.25 ಮಾರ್ಕ್ಸ್ ಕಟ್ ಮಾಡ್ತಾರೆ ನಿಮ್ಗೆ. ಓಕೆ ರೀ. ಆಮೇಲೆ ಇಲ್ಲಿ ಹೆಂಗೆ ಕಟ್ ಮಾಡ್ತಾರೆ, ಹೆಂಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋ ಕೊಟ್ರಿ. ಹೆಂಗೆ ನಿಮಗೆ ಪರ್ಸೆಂಟೇಜ್ ತೆಗಿತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆಫಿಷಿಯಲ್ ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ನಾನು ಡೈರೆಕ್ಟಿಗೆ ಏನು ಮಾಡ್ತೇನೆ ಅಂದ್ರೆ ವೆಬ್ಸೈಟಿಗೆ ಹೋಗ್ಬಿಡ್ತೇನೆ ರೀ. ನೋಡಿರಿ, ಇದು ಆಫಿಷಿಯಲ್ ವೆಬ್ಸೈಟ್ ರೀ. ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಇಲ್ಲಿ ಬರಬೇಕು ರೀ. ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಸ್ಪೆಕ್ಟ್ಸ್ ಅದಾವು, ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಅದಾವೆ. ಇದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೋದು ರೀ. ಹೌದ್ರಿ, ಇದಕ್ಕೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ರೀ. ಇಲ್ಲಿ ನೋಡಿ, ಓಕೆ, ಇಲ್ಲಿ ನಿಮ್ಗೆ ಓಪನ್ ಆಗ್ತಾಯಿದೆ. ಇಲ್ಲಿ ಓಪನ್ ಆಗತ್ತೆ, ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, UG ಇದಕ್ಕೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ರೀ. ನೋಡಿರಿ, ಪ್ರಾಸ್ಪೆಕ್ಟ್ ಇದಾವೆ ರೀ, ವೆಬ್ ಪ್ರಾಸ್ಪೆಕ್ಟ್ ಲಿಂಕ್ ಇದೆ ರೀ. ಓಕೆ, ನಿಮ್ಗೆ ಇಲ್ಲಿ ಲಿಂಕ್ ಬೇಕಂದ್ರೆ ಲಿಂಕ್ ತೊಗೋಬೋದು ರೀ. ಆಮೇಲೆ ನೀವು ಓದಬೇಕಂದ್ರೆ ಇದು ಮಾಹಿತಿ ಓದ್ಕೋಬೋದು ರೀ. ಮಾಹಿತಿ ಪುಸ್ತಕ ಇದ್ರಾಗ ಐತಿ. ನೆಕ್ಸ್ಟ್ ನೀವು ಇಲ್ಲಿ ಲಿಂಕಿಗೆ ಓಪನ್ ಮಾಡಿರಿ. ಲಿಂಕ್ ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಪೇಜ್ ಓಪನ್ ಆಕತ್ತೆ ರೀ. ನೋಡಿರಿ, ಅಪ್ಲಿಕೇಶನ್ ಪೇಜ್ ಓಪನ್ ಆಯ್ತು. ಇಲ್ಲಿ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಕೆಳಗಡೆ ಬರಬೇಕು ರೀ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಿಂಪಲಾಗಿ ಎಲ್ಲ ಮಾಹಿತಿ ಓಪನ್ ಆಗ್ತೈತಿ. ಇಲ್ಲಿ ನಿಮಗೆ ಇಮೇಲ್ ID ಪಾಸ್ವರ್ಡ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ರೀ. ಮಾಡಿದ ತಕ್ಷಣ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ರೀ. ಲಾಗಿನ್ ಪೇಜ್ ಅಂತ ಬರ್ತೈತೆ ರೀ. ಲಾಗಿನ್ ಮಾಡ್ಕೊಂಡು ಅಲ್ಲಿ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಇನ್ನೇನು ತಡ ಮಾಡ್ತೀರಿ, ಪಟ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿರಿ. ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಕೊಟ್ಟೇನಿ ರೀ. ಲಿಂಕ್ ಹೋಗಿ ಓದ್ಕೋರಿಪ್ಪ. ಓದ್ಕೊಂಡು ಎಲ್ಲ ನೀಟಾಗಿ ಓದ್ಕೊಂಡು ಅಪ್ಲಿಕೇಶನ್ ಸಲ್ಲಿಸ್ರಿ. ಮುಂದಿನ ತಿಂಗಳ ತನಕ ಟೈಮ್ ಐತಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ.